ಎಲ್ರಿಗೂ ನಮಸ್ಕಾರ. ನಾನು ವಿನುತಾ ಹೆಗಡೆ, ವಿಶ್ವವಾಣಿ ಸಿರ್ಸಿಯಿಂದ. ಇನ್ನೇನು ಬೇಸಿಗೆ ರಜಾ ಬಂದಿದೆ. ಎಲ್ಲ ಮಕ್ಕಳು ಸಹಿತ ಆಟ ಆಡೋದಿಕ್ಕೋ, ಹೊರಗಡೆ ಕುಣಿಯೋದಿಕ್ಕೋ, ಇಲ್ಲ ರಚ್ಚೆ ಹಿಡಿತಾರೆ ಅಂತ ಮೊಬೈಲ್ ಕೊಡ್ತೀವೋ, ಇನ್ನೇನು ಮಾಡ್ತೀವಿ, ಮಕ್ಕಳನ್ನ ಸುಧಾರಿಸಬೇಕು, ಸಮಾಧಾನ ಮಾಡಿಸ್ಬೇಕು ಅಂತ. ಆದ್ರೆ ಈ ಸರಿ ಬೇಸಿಗೆನಲ್ಲಿ ಯಾರು ಕೂಡ ಹಾಗೆ ಮಾಡಬೇಡಿ. ಅವರನ್ನೊಂದು ಹೊಸ ಪ್ರಪಂಚಕ್ಕೆ ಕರೆದೊಯ್ಯುವಂತ ಕೆಲಸ ಮಾಡಿ. ಎಲ್ಲ ಮಕ್ಕಳಿಗೂ ಕೂಡ ಕ್ಯಾಮ್ರಾ ಮೊಬೈಲ್ ಬದಲಿಗೆ ಕ್ಯಾಮ್ರಾವನ್ನ ಕೊಡಿ. ಕ್ಯಾಮ್ರಾ ಕೊಟ್ಟು ಹಕ್ಕಿನೋ, ಪಕ್ಷಿನೋ, ತೋಳೆನೋ, ಏನೇನ್ ಸಿಗುತ್ತೆ ನಮ್ಮ ಪ್ರಕೃತಿನಲ್ಲಿ, ಏನೇನ್ ಕಾಣಿಸುತ್ತೆ ನಮ್ಮ ಮನೆ ಸುತ್ತಮುತ್ತಲು, ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋದಿಕ್ಕೆ ಹೇಳಿ. ಅವ್ರಿಗೊಂಥರ ಖುಷಿ ಸಿಗುತ್ತೆ. ಕಪ್ಪೆ ಹಾರೋ ಹೊತ್ತಲ್ಲೇ ಫೋಟೋ ತೆಗಿಬೇಕು ಅನ್ನೋದಾಗುತ್ತೆ. ಪಕ್ಷಿ ಹಾರೋ ಹೊತ್ತಲ್ಲಿ ಅಥವಾ ಮಕ್ಕಳಿಗೆ ಗುಟುಕು ಕೊಡುವಂತ ಹೊತ್ತಲ್ಲಿ ಫೋಟೋ ತೆಗಿಬೇಕು ಅಂತ ಅನ್ಸುತ್ತೆ. ಬಹುಮಾನ ಕೊಡ್ತೀವಿ ಅಂತ ಹೇಳಿ, ಯಾರು ಚೆನ್ನಾಗಿ ಫೋಟೋ ತೆಗಿತಾರೆ ಅವರನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀವಿ ಹೊರಗಡೆ ಅಂತ ಏನಾದ್ರೂ ಹೇಳಿ ಅವರನ್ನ ಕ್ಯಾಮ್ರಾ ಕೊಟ್ಟು ಹೊಸದೊಂದು ಪ್ರಪಂಚಕ್ಕೆ ಹೋಗೋ ತರ ಮಾಡಿ. ಇತ್ತೀಚೆಗಂತೂ ಮಕ್ಕಳು ತುಂಬಾನೇ ಜಾಸ್ತಿ ಎಲ್ಲದಕ್ಕೂ ಕೂಡ ಯಾಂತ್ರಿಕ ಯುಗದೊಳಗೆ ತಮ್ಮನ್ನೇ ತಾವು ತೊಡಗಿಸ್ಕೊಂಡು ಆಟೋಟದಲ್ಲಿ ತೊಡಗೋದು, ಹೊರ ಜಗತ್ತಿನ ಆಟೋಟದಲ್ಲಿ ತೊಡಗೋದು ತೀರಾ ಕಡಿಮೆ ಆಗಿದೆ. ಒಳಗಡೆ ಕಂಪ್ಯೂಟರ್ ಒಳಗಡೆ, ಮೊಬೈಲ್ ಒಳಗಡೆ ಹೋಗ್ಕೊಂಡು ಕೂರುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಅದರ ಹೊರತಾಗಿ ಮಕ್ಕಳನ್ನ ಕರ್ತಕೊಂಡು ಬನ್ನಿ. ಅಂಥದ್ದೊಂದು ವಿಶೇಷ ಕೆಲಸವನ್ನ ಇಲ್ಲೊಬ್ಳು ಹುಡುಗಿ ಮಾಡಿದಾಳೆ, ಅವಳನ್ನ ತೋರಿಸ್ತೀನಿ. ಅದು ಯಾವ ತರ ಅವಳು ಮಾಡಿದ್ಲು ಅನ್ನೋದನ್ನ ಬನ್ನಿ. ನಮಸ್ಕಾರ, ನನ್ನ ಹೆಸರು ವಿಜೇತಾ ಹೆಗಡೆ ಅಂತ. ನಾನು ಕಲಿಯೋದಕ್ಕೆ ಹೊರಗಡೆ ಇದ್ದೀನಿ. ಮನೆಗೆ 6 ತಿಂಗಳಕ್ಕೊಂದ್ಸರಿ ಬಂದು ಹೋಗ್ತೀನಿ. ನಾನು ಬಂದಾವಾಗಲೆಲ್ಲನೂ ನಾನು ಒಂದು ಹಾಬಿನ ರೂಢಿಸ್ಕೊಂಡಿದ್ದೀನಿ ಮನೇಲಿ. ಕ್ಯಾಮ್ರಾ ಹಿಡ್ಕೊಂಡು ನಾನು ಗಂಟೆಗಟ್ಟಲೆ ಕೂರ್ತೀನಿ. ಏನಕ್ಕೆ ಅಂದರೆ ಇಲ್ಲಿ ಬರುವಂಥ ಪಕ್ಷಿಗಳನ್ನ ನೋಡೋದೇ ಒಂದು ಅದ್ಭುತ ದೃಶ್ಯ. ಅದರಲ್ಲೂ ಕೂಡ ನಂಗೆ ಈ ಸರಿ ಬಂದಾವಾಗ 2-3 ಜಾತಿಯ ಹೊಸ ಹಕ್ಕಿಗಳು ನೋಡೋಕ್ಕೆ ಸಿಕ್ಕಿದ್ದಾವೆ ನನ್ನ ಕ್ಯಾಮ್ರಾ ಕಣ್ಣಿಗೆ. ಅವು ಯಾವಪ್ಪ ಅಂದರೆ ಒಂದು ರೆಡ್ ನೇಪ್ಡ್ ಐಬಿಸ್ ಅಂತ, ಹಾಗೆ ಇನ್ನೊಂದು ಬ್ರಾಹ್ಮಿಣಿ ಸ್ಟಾರ್ಲಿಂಗ್ ಅಂತ, ಮೈನಾ ಜಾತಿಯದ್ದೇ ಆಗಿದೆ ಅದೊಂದು ಹಕ್ಕಿ. ನನಗೆ ತುಂಬ ಕುತೂಹಲ ಆಯಿತು, ಇಷ್ಟು ಚೆನ್ನಾಗಿರೋ ಹೆಸರು ಬ್ರಾಹ್ಮಿಣಿ ಅಂತ ಏನಕ್ಕೆ ಬಂತು ಇದಕ್ಕೆ ಅಂತ. ಸೊ ನಾನು ಅದನ್ನು ಸರ್ಚ್ ಮಾಡಿದೆ, ಏನಕ್ಕೆ ಹೆಸರು ಬಂದಿರ್ಬೋದು ಬ್ರಾಹ್ಮಿಣಿ ಅಂತ. ಸೊ ನಂಗೆ ಆವಾಗ ಗೊತ್ತಾಯಿತು, ಅದರ ಜುಟ್ಟು ಬ್ರಾಹ್ಮಣರ ಶಿಕೆ ಹಾಗೆ ಇರುತ್ತೆ, ಅದರ ಸಲುವಾಗಿ ಅದಕ್ಕೆ ಬ್ರಾಹ್ಮಿಣಿ ಅಂತ ಹೆಸರು ಬಂದಿದೆ ಅಂತ ಕೇಳಿ ತುಂಬಾ ಖುಷಿ ಆಯಿತು. ನೋಡೋಕ್ಕೂ ಅಷ್ಟೇ ಅದ್ಭುತವಾಗಿದೆ ಬ್ರಾಹ್ಮಿಣಿ ಹಕ್ಕಿ. ಹಾಗೆ ರೆಡ್ ನೇಪ್ಡ್ ಐಬಿಸ್, ಇದು ಐಬಿಸ್ಗಳು ಸದರ್ನ್ ಇಂಡಿಯಾದಲ್ಲಿ ತುಂಬ ಕಾಮನ್ ಆಗಿ ನೋಡೋಕ್ಕೆ ಸಿಗ್ತವೆ. ಬಟ್ ರೆಡ್ ನೇಪ್ಡ್ ಐಬಿಸ್ ಒಂದೇ ಒಂದು ಹಕ್ಕಿ ಎಲ್ಲಿಂದಲೂ ವಲಸೆ ಬಂದಿತ್ತು ಇಲ್ಲಿ. ಇದು ಅಮೇರಿಕಾದಲ್ಲಿ ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ ನಾನು ಇದನ್ನು ನೋಡಿದೆ. ಹಾಗೆ ಇನ್ನೂ ಒಂದು ಅದ್ಭುತ ದೃಶ್ಯ ನಾನೇನು ನೋಡೋಕ್ಕೆ ಸಿಕ್ತು ನನಗೆ ಅಂದರೆ, ಬೇರೆ ಯಾವುದಾದ್ರೂ ಹಕ್ಕಿಗಳು ರೆಕ್ಕೆ ಬಲ್ತ ತಕ್ಷಣ ಅಮ್ಮನನ್ನು ಬಿಟ್ಟು ಅಥವಾ ಅವರ ಗ್ರೂಪನ್ನು ಬಿಟ್ಟು ಹಾರಿ ಹೋಗ್ತವೆ. ಆದರೆ ಗುಬ್ಬಿಗಳಲ್ಲಿ ಹಾಗಲ್ಲ. ಗುಬ್ಬಿಗಳಲ್ಲಿ ಹಕ್ಕಿಗಳು ರೆಕ್ಕೆ ಬಲ್ತ್ರೂ ಸಹ ಅದಕ್ಕೆ ಅದು ಡಿಪೆಂಡ್ ಆಗೋದು ಅದರ ಅಮ್ಮನ ಮೇಲೆ. ತಿನ್ನೋಕ್ಕೆ ಬಂದರೂ ಸಹ ಅಕ್ಕಿ ಕಾಳಾಗಿರಲಿ, ಏನೇ ಅದರದ್ದು ಫುಡ್ ಇರಲಿ, ಅದು ಅಮ್ಮನನ್ನೇ ಅವಲಂಬಿಸಿರುತ್ತೆ. ಅಮ್ಮನೇ ತಿನ್ನಿಸ್ಲಿ ಅನ್ನೋಷ್ಟು ಆ ಥರದೊಂದು ದೃಶ್ಯನ ನಾನು ಸೆರೆ ಹಿಡಿದಿದ್ದೆ.